A very good morning to all my dear viewers. Welcome to my YouTube channel. This is Arun Giradi here. Please do watch and subscribe to my channel for further video. Thank you. In today's class, I would like to explain the next part of a company, that is features of company, minimum and maximum number of members ಅಂತ ನಾವಲ್ಲಿ ಕರಿತೀವಿ. ಕನಿಷ್ಠ ಹಾಗೂ ಗರಿಷ್ಠ ಸದಸ್ಯರ ಸಂಖ್ಯೆ. In case of a private company, ಖಾಸಗಿ ಕಂಪನಿಯಲ್ಲಿ minimum number of members are 2. In case of a public company, minimum number of members are 7. ಈ ವರ್ಡ್ ನೆನಪಿಟ್ಕೋಬಹುದು, minimum number of members. Similarly, in case of a public company, maximum members are, in case of a private company, maximum members are 200. In case of a public company, maximum number of members are unlimited. Restriction illa anta. In brief, we'll say 2, 7, 200 unlimited. ನೋಡಿ ಇಲ್ಲಿ ನೆನಪಿಟ್ಕೊಂಡ್ಬಿಡು, 2, 7, 200 unlimited. ಪ್ರೈವೇಟ್ ಕಂಪ್ನಿ ಒಳಗೆ ಮಿನಿಮಮ್ ಎಷ್ಟು ರೀ 2, ಪಬ್ಲಿಕ್ ಕಂಪ್ನಿ ಒಳಗೆ ಮಿನಿಮಮ್ ಎಷ್ಟು ರೀ 7. ಪ್ರೈವೇಟ್ ಕಂಪ್ನಿ ಒಳಗೆ ಮ್ಯಾಕ್ಸಿಮಮ್ ಎಷ್ಟು 200, ಪಬ್ಲಿಕ್ ಕಂಪ್ನಿ ಒಳಗೆ ಮ್ಯಾಕ್ಸಿಮಮ್ ಎಷ್ಟು ರೀ ಅನ್ಲಿಮಿಟೆಡ್. ಅಂದರೆ ರಿಸ್ಟ್ರಿಕ್ಷನ್ ಇಲ್ಲ, ಎಷ್ಟು ಬೇಕಾದಷ್ಟು ಜನ ಇರ್ಬೋದು ಅಂತ. ಸೊ ದಿಸ್ ಈಸ್ ವಾಟ್ ದ ಫೀಚರ್ಸ್ ಆಫ್ ಕಂಪ್ನಿ. ಇದರೊಳಗೆ ಇದು ಒಂದು ಪಾಯಿಂಟ್, ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್. ಕನಿಷ್ಠ ಸದಸ್ಯರ ಸಂಖ್ಯೆ, ಗರಿಷ್ಠ ಸದಸ್ಯರ ಸಂಖ್ಯೆ. 2, 7, 200 ಅನ್ಲಿಮಿಟೆಡ್. ಇವು 4 ವರ್ಡ್ ನೆನ್ಪಿಟ್ಕೊಂಡ್ರೆ ಸಾಕು. ಪ್ರೈವೇಟ್ ಒಳಗೆ ಮಿನಿಮಮ್ 2, ಪಬ್ಲಿಕ್ ಒಳಗೆ ಮಿನಿಮಮ್ 7, ಪ್ರೈವೇಟ್ ಒಳಗೆ ಮ್ಯಾಕ್ಸಿಮಮ್ 200, ಪಬ್ಲಿಕ್ ಒಳಗೆ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಮ್ಯಾನೇಜ್ಮೆಂಟ್ ಬೈ ಡೈರೆಕ್ಟರ್ಸ್ ಅಂತ ನಾವಲ್ಲಿ ಕರಿತೀವಿ. ನಿರ್ದೇಶಕರಿಂದ ನಿರ್ವಹಿಸಲ್ಪಡುತ್ತದೆ ಅಂತ. ನಿರ್ದೇಶಕರಿಂದ ನಿರ್ವಹಿಸಲ್ಪಡುತ್ತದೆ. ವಾಟ್ ಇಸ್ ದಟ್ ಮ್ಯಾನೇಜ್ಮೆಂಟ್ ಬೈ ಡೈರೆಕ್ಟರ್ಸ್? ಹಿಯರ್ ಮೆಂಬರ್ಸ್ ಆರ್ more in numbers. It becomes difficult to take part daily affairs of a company, so that management is delegated to group of members, promoters and directors. They are going to manage the company ಅಂತ ನಾವಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ ಅಲ್ಲಿ ಅವರು ಕಂಪ್ನಿ ಮೆಂಬರ್ಸ್ ಭಾಳ ಜನ ಇರ್ತಾರೆ. ಶೇರ್ ಹೋಲ್ಡರ್ಸ್ ಆರ್ ಮೋರ್ ಇನ್ ನಂಬರ್. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಬೈ ದೆಮ್. ಅಂದರೆ ಕಂಪ್ನಿನ ಮ್ಯಾನೇಜ್ ಮಾಡೋದು ಶೇರ್ ಹೋಲ್ಡರ್ ಕೈಲಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರೆ ಅವರು ಬಹಳಷ್ಟು ಜನ ಇರ್ತಾರೆ ಮತ್ತು ಬೇರೆ ಬೇರೆ ಕಡೆ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಬ್ಬ ಶೇರ್ ಹೋಲ್ಡರ್ ಅಮೇರಿಕಾದಾಗಿರ್ಬೋದು, ಇನ್ನೊಬ್ಬ ಇಂಡಿಯಾದಾಗಿರ್ಬೋದು, ಇನ್ನೊಬ್ಬ ಆಸ್ಟ್ರೇಲಿಯಾದಾಗಿರ್ಬೋದು. ಮೀಟಿಂಗ್ಗಳು ಬರ್ಬೇಕಂದ್ರೆ ಅವ್ರಿಗೆ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಕಂಪ್ನಿ ಮ್ಯಾನೇಜ್ಮೆಂಟ್ ಸಲುವಾಗಿನ ಅವ್ರು ಅಪಾಯಿಂಟ್ ಮಾಡಿರ್ತಾರೆ. ಯಾರನ್ನು ಅಪಾಯಿಂಟ್ ಮಾಡಿರ್ತಾರೆ ಅಂದ್ರೆ ಇನ್ ಸಿಂಪ್ಲಿ ಡೈರೆಕ್ಟರ್ಸ್. ಅವ್ರು ಯಾರು ಅಂದ್ರೆ ಅವ್ರಿಗೆ ಏನಂತ ಹೆಸರು ಕರಿತೀವಿ ಅಂದ್ರೆ ಡೈರೆಕ್ಟರ್ಸ್, ನಿರ್ದೇಶಕರು. ಹೂ ಈಸ್ ಗೋಯಿಂಗ್ ಟು ಮ್ಯಾನೇಜ್ ದ ಕಂಪ್ನಿ? ಡೈರೆಕ್ಟರ್ಸ್. ದೇ ಆರ್ ಕಾಲ್ಡ್ ಆಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿ. ಈಗ ನೋಡಿ, ಜನರಲ್ ಎಲೆಕ್ಷನ್ ಒಳಗೂ ನೀವು ನೋಡಿರ್ತೀರಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಫ್ಯಾಕ್ಟ್ರಿಗೆ ನೀವು ಶೇರ್ ಹೋಲ್ಡರ್ ಇದ್ರಿ ಅಂದ್ರೆ ಆ ಫ್ಯಾಕ್ಟ್ರಿ ಎಲೆಕ್ಷನ್ ಆಗುತ್ತೆ, ನೀವು ಮೆಂಬರ್ ಆಗ್ತೀರಿ, ನೀವು ಯಾರನ್ನು ಸೆಲೆಕ್ಟ್ ಮಾಡ್ತೀರಿ, ಅವ್ರು ಏನಾಗ್ತಾರೆ? ಡೈರೆಕ್ಟರ್ಸ್ ಆಗ್ತಾರೆ, ನಿರ್ದೇಶಕರು ಅಂತ. ಸೊ ಇದು ಏನಂತ ಕರಿತೀವಿ? ಪಾಯಿಂಟ್, ಮ್ಯಾನೇಜ್ಮೆಂಟ್ ಬೈ ಡೈರೆಕ್ಟರ್ಸ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಡೈರೆಕ್ಟರ್ ಪೊಸಿಷನ್ ಈಸ್ ಕಂಪಲ್ಸರಿ ಆ್ಯಂಡ್ ಅಡ್ವೈಸಬಲ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಇಲ್ಲಿ ಅವರು? When the directors enter into the company, they are complete power in the hand of directors to take the decision. ನೋಡ್ರಿ, ಈ ವರ್ಡ್ ಭಾಳ ಇಂಪಾರ್ಟೆಂಟ್. ಡಿಸಿಷನ್ ತಗೊಳ್ಳುವ ಪವರ್ ಯಾರ ಹತ್ರ ಇರುತ್ತೆ ರೀ? ಬೋರ್ಡ್ ಆಫ್ ಡೈರೆಕ್ಟರ್. ಬಟ್ ದ ಪಾಯಿಂಟ್ ಈಸ್ ದೇ ಆರ್ ಗೋಯಿಂಗ್ ಟು ಕನ್ಸಲ್ಟ್ ದ ಶೇರ್ ಹೋಲ್ಡರ್. ಅವ್ರು ಯಾರನ್ನ ಕೇಳಬೇಕಾಗತ್ತೆ ರೀ? ಷೇರುದಾರರನ್ನು ಕೇಳಿ ಅವರು ಏನು ತೊಗೋಬೇಕಾಗತ್ತೆ ರೀ? ನಿರ್ಧಾರವನ್ನು ತೊಗೊಳ್ಬೇಕಾಗತ್ತೆ. ದೇರ್ ಪೊಸಿಷನ್ ಈಸ್ ಕಂಪಲ್ಸರಿ, ಅಂದರೆ ಕಡ್ಡಾಯವಾಗಿರುತ್ತದೆ ಅಂತ ಹೇಳ್ತೀವಿ ನಾವು. ನಿರ್ದೇಶಕರನ್ನು ನೇಮಕ ಮಾಡುವುದು ಕಡ್ಡಾಯ ಮತ್ತು ಸೂಚಿತವಾಗಿದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದೇ ಆರ್ ಕಾಲ್ಡ್ ಆಸ್ ಕಂಪಲ್ಸರಿ ಆ್ಯಂಡ್ ಅಡ್ವೈಸಬಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ಕಂಪ್ನಿ ಈಸ್ ಇಟ್ ಈಸ್ ನಾಟ್ ಅ ಸಿಟಿಜನ್. ಕಂಪ್ನಿಯು ನಾಗರಿಕನಲ್ಲ. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಕಂಪ್ನಿಯು ನಾಗರಿಕನಲ್ಲ. ಅಂದ್ರೆ ವಾಟ್ ಈಸ್ ದ್ಯಾಟ್? ನಾಗರಿಕನಲ್ಲ ಅಂದರೆ ಏನು ರೀ? ಈ ಪಬ್ಲಿಕ್ ಅಂದರೆ ನಾವು ಸಾರ್ವಜನಿಕರು, ವಿ ಕ್ಯಾನ್ ಎಕ್ಸಸೈಸ್ ಅವರ್ ವೋಟ್, ವಿ ಆರ್ ಹ್ಯಾವಿಂಗ್ ಅವರ್ ಫಂಡಮೆಂಟಲ್ ರೈಟ್ಸ್, ಡ್ಯೂಟಿ, ನಮ್ಮ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳಿರ್ತಾವೆ. ಅದೇ ರೀತಿ ಕಂಪ್ನಿಗೂ ಕೂಡ ಕರ್ತವ್ಯ ಇರ್ತಾವೆ. ಆದ್ರೆ ಅದು ಕಂಪ್ನಿ ಏನಲ್ರಿ, ಸಿಟಿಜನ್ ಅಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ಯಾವ ರೀತಿ ನಮ್ಮ ಮೂಲಭೂತ ಹಕ್ಕನ್ನು ನಾವು ಉಳಿಸ್ಕೋತೀವಿ, ಆ ರೀತಿ ಮೂಲಭೂತ ಹಕ್ಕನ್ನು ಕಂಪ್ನಿ ಉಳಿಸ್ಕೊಳ್ಳೋಂಗಿಲ್ಲ. ಅಂದ್ರೆ ಕಂಪ್ನಿ ಈಸ್ ಇನ್ ದ ಐಸ್ ಆಫ್ ಲಾ ಓನ್ಲಿ, ಇಟ್ ಹ್ಯಾಸ್ ಅ ಐಡೆಂಟಿಟಿ. ಅಂದರೆ ಕಾನೂನಿನ ದೃಷ್ಟಿಕೋನದಲ್ಲಿ ಮಾತ್ರ ಇದು ಕಂಪ್ನಿ ಅಸ್ತಿತ್ವದಲ್ಲಿರುತ್ತದೆ. ಹೊರಗಿನ ವ್ಯಕ್ತಿಗಳಿಗೆ ಇದು ವ್ಯಕ್ತಿ ಅಲ್ಲ, ನಾಗರಿಕ ಅಂತ ಅನಿಸ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಾಗರಿಕ ಅಂದರೆ ವ್ಯಕ್ತಿ ಮಾತಾಡ್ತಾನೆ,
ಡಿಸಿಷನ್ ತೊಗೋತಾನೆ ಅಥವಾ ವೋಟ್ ಹಾಕ್ತಾನೆ ಈ ರೀತಿ. ಆದರೆ ಕಂಪ್ನಿ ಏನ್ರಿ ಕಾನೂನಿನ ದೃಷ್ಟಿಯಲ್ಲಿ ಮಾತ್ರ ಅದು ಒಂದು ಅಸ್ತಿತ್ವ ಇರುತ್ತೆ, ಆದರೆ ಸಾರ್ವಜನಿಕ ದೃಷ್ಟಿಯಲ್ಲಿ ಅದು ಅಸ್ತಿತ್ವ ಇರೋಂಗಿಲ್ಲ. ಅದಕ್ಕೆ ಸಿಟಿಜನ್ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಫಾಲೋ ದ ಕಂಪ್ನಿ ಲಾ ಪ್ರಾವಿಷನ್ ಅಂತ. ಕಂಪ್ನಿ ಹ್ಯಾಸ್ ಟು ಫಾಲೋ ಸರ್ಟನ್ ಆ್ಯಕ್ಟ್, ಕೆಲವೊಂದು ಕಾಯ್ದೆಗಳನ್ನು ಅದು ಫಾಲೋ ಮಾಡಬೇಕಾಗತ್ತೆ. ಯಾವುದು ಅಂದರೆ ಒಂದೇದು ಎಕ್ಸಾಂಪಲ್ ಕಂಪ್ನಿ ಆ್ಯಕ್ಟ್ 2013 ಅಂತ. ಕಂಪ್ನಿ ಕಾಯ್ದೆ 2013 ಅದು ಫಾಲೋ ಮಾಡಬೇಕು. ಅಂದ್ರೆ ಅಪಾಯಿಂಟ್ಮೆಂಟ್ ಇರ್ಬೋದು, ಅಂದರೆ ನೇಮಕಾತಿ, ರಿಮೂವಲ್ ಇರ್ಬೋದು, ತೆಗೆದು ಹಾಕೋದಿರ್ಬೋದು, ಲಯಬಿಲಿಟಿ ಇರ್ಬೋದು, ಹೊಣೆಗಾರಿಕೆ ಇರ್ಬೋದು, ಆಮೇಲೆ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಇರ್ಬೋದು, ಪ್ರತಿಯೊಂದು ಮೀಟಿಂಗ್ಸ್ ಇರ್ಬೋದು, ಇವೆಲ್ಲನೂ ಎದರ ಆ್ಯಕ್ಟ್ ಪ್ರಕಾರ ಇರ್ಬೇಕು ರೀ? 2013 ಆ್ಯಕ್ಟ್ ಪ್ರಕಾರ ಅವರು ಫಾಲೋ ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಿರುತ್ತೆ, ದೇರ್ ಆರ್ ಮೆನಿ ಆ್ಯಕ್ಟ್ ವಿಚ್ ಈಸ್ ಫಾಲೋಡ್ ಬೈ ದ ಕಂಪ್ನಿ. ಅಂದರೆ ಕಂಪ್ನಿ ಆ್ಯಕ್ಟ್ನವರು ರೂಲ್ಸ್ ಕೊಟ್ಟಿರ್ತಾರೆ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅಂದರೆ ಅವರು ಎವ್ರಿ ಕಂಪ್ನಿ, ಪ್ರತಿಯೊಂದು ಕಂಪ್ನಿ ಶುಡ್ ಫಾಲೋ ದ ಕಂಪ್ನಿ ಆ್ಯಕ್ಟ್ 2013. ವಾಟ್ ಎವರ್ ದ ಕಂಪ್ನಿ ಆ್ಯಕ್ಟ್ ಸೇಸ್ ಎವ್ರಿ ಕಂಪ್ನಿ ಶುಡ್ ಫಾಲೋ ದ ಪ್ರೊಸೀಜರ್. ಅಂದರೆ ಏನು ರೀ, ಕಂಪ್ನಿ ಆ್ಯಕ್ಟ್ ಪ್ರಕಾರ ಒಂದು ಎಕ್ಸಾಂಪಲ್ ತೊಗೋಣ. ಮಿನಿಮಮ್ ಎಷ್ಟು ಜನ ಇರಬೇಕು ಅಂತ ಹೇಳ್ತಾರೆ ಪ್ರೈವೇಟ್ ಕಂಪ್ನಿ ಒಳಗೆ 2. ನೀವು ಒಬ್ಬರಲ್ಲೇ ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ ಕಂಪ್ನಿನ. ಪ್ರೈವೇಟ್ ಪಬ್ಲಿಕ್ ಒಳಗೆ ಮಿನಿಮಮ್ ಎಷ್ಟು ಇರ್ಬೇಕಂತ ಹೇಳ್ತಾರೆ 7. ನೀವು 6 ಜನ ತೊಗೊಂಡು ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ದಿಸ್ ಈಸ್ ವಾಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಅಂದರೆ ಏನು ಹೇಳ್ತಾರೆ ಅಂದ್ರೆ ಅವರು ಎವ್ರಿ ಕಂಪ್ನಿ ಶುಡ್ ಫಾಲೋ ದ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇಟ್ ಮೇ ಬಿ ಪ್ರೈವೇಟ್ ಆರ್ ಪಬ್ಲಿಕ್ ಆರ್ ವಾಟ್ ಎವರ್, ಯಾವುದೇ ತೆರನಾದ ಕಂಪ್ನಿ ಇದ್ದರೂ ಕೂಡ ಅದು ಕಂಪ್ನಿ ಕಾಯ್ದೆಯನ್ನು ಏನು ಮಾಡ್ಬೇಕು ರೀ, ಅಳವಡಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಕಂಪ್ನಿ ಲಾ ಪ್ರಾವಿಷನ್ ಅಂತ ಕರಿತೀವಿ, ಕಂಪ್ನಿಯ ಕಾಯ್ದೆಗಳು ಅಂತ. ಸೊ ಒಂದು ವೇಳೆ ನೀವು ಕಂಪ್ನಿ ರೂಲ್ಸ್ ಫಾಲೋ ಮಾಡಲಿಲ್ಲ ಅಂತ ತಿಳ್ಕೊರಿ, ಸೊ ದೇ ಕ್ಯಾನ್ ಮೇಕ್ ದ ಪೆನಲ್ಟಿ. ಅಂದರೆ ನಿಮ್ಮ ಮೇಲೆ ಏನು ಚಾರ್ಜ್ ಮಾಡ್ತಾರೆ ಅವರು? ಪೆನಲ್ಟಿನ ಚಾರ್ಜ್ ಮಾಡ್ತಾರೆ, ದಂಡವನ್ನು ಅವರು ವಿಧಿಸ್ತಾರೆ. ಸೊ ಯು ಆರ್ ಸಪೋಸ್ ಟು ಪೇ ದ ಪೆನಲ್ಟಿ ಟು ವಾಟ್ ಕಂಪ್ನೀಸ್. ಅಂದರೆ ಕಂಪ್ನಿಗೆ ನೀವೇನು ಕಟ್ಟಬೇಕಾಗತ್ತೆ ರೀ? ಪೆನಲ್ಟಿನ ಕಟ್ಟಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಫಾರ್ಮಲ್ ಫಂಕ್ಷನಿಂಗ್ ಅಂತ ನಾವಲ್ಲಿ ಕರಿತೀವಿ. ಸಾಮಾನ್ಯ ಕಾರ್ಯವನ್ನು ಅದು ನಿರ್ವಹಿಸುತ್ತದೆ ಅಂತ. ಕಂಪ್ನಿ ಈಸ್ ಅ ಸಿಸ್ಟಮ್ಯಾಟಿಕ್ ಇನ್ ನೇಚರ್, ಫಂಕ್ಷನಿಂಗ್, ರುಟೀನ್ ಕೆಲಸ ಮಾಡುತ್ತೆ ಅಂತ. ರುಟೀನ್ ಕೆಲಸ ಅಂದರೆ ಏನು ರೀ? ಆರ್ಡರನ್ನು ಫಾಲೋಡ್ ಮಾಡೋದು, ಸಿಸ್ಟಮ್ಯಾಟಿಕ್ ರುಟೀನ್ ಆ್ಯಕ್ಟಿವಿಟಿನ ಫಾಲೋ ಮಾಡೋದು ಅಂತ. ಅಂದರೆ ದೈನಂದಿನ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಏನಂತ ಕರೀತಾರೆ? ಫಾರ್ಮಲ್ ಫಂಕ್ಷನಿಂಗ್ ಅಂತ ಕರಿತೀವಿ. ಫಾರ್ ಎವ್ರಿ ಕಂಪ್ನಿ ದೇ ಆರ್ ಫಾಲೋ ದ ಡೇ ಟು ಡೇ ಆ್ಯಕ್ಟಿವಿಟೀಸ್. ಅಂದರೆ ಶೇರ್ ಹೋಲ್ಡರ್ ಡ್ಯೂಟಿ ಏನು ರೀ? ಇನ್ವೆಸ್ಟ್ಮೆಂಟ್ ಮಾಡೋದು. ಬೋರ್ಡ್ ಆಫ್ ಡೈರೆಕ್ಟರ್ ಡ್ಯೂಟಿ ಏನು ರೀ? ಡಿಸಿಷನನ್ನು ತೊಗೋದು. ಕಂಪ್ನಿ ಸೆಕ್ರೆಟರಿ ಅಥವಾ ಇರ್ತಾನೆ, ಅವನ ಡ್ಯೂಟಿ ಏನು ರೀ? ಕಂಪ್ನಿ ಮೀಟಿಂಗನ್ನು ಕರೆಯೋದು. ದೀಸ್ ಆರ್ ಆಲ್ ಕಾಲ್ಡ್ ಆ್ಯಸ್ ಫಾರ್ಮಲ್ ಆ್ಯಕ್ಟಿವಿಟಿ. ಅಂದರೆ ಸಾಮಾನ್ಯ ಕೆಲಸಗಳು ಅಂತ ಕರಿತೀವಿ ನಾವು. ಈ ಸಾಮಾನ್ಯ ಕೆಲಸಗಳನ್ನು ಯಾವ ವ್ಯಕ್ತಿಗಳಿಗೆ ಕೊಟ್ಟಿರುತ್ತಾ ಆ ವ್ಯಕ್ತಿಗಳು ಮಾತ್ರ ನಿರ್ವಹಿಸಬೇಕು. ಅಂದರೆ ಶೇರ್ ಹೋಲ್ಡರು ಓನರ್ ಆಗ್ತಾರೆ, ಬೋರ್ಡ್ ಆಫ್ ಡೈರೆಕ್ಟ್ರು ಮ್ಯಾನೇಜ್ಮೆಂಟ್ ಆಗ್ತಾರೆ, ಕಂಪ್ನಿ ಸೆಕ್ರೆಟ್ರಿ ಈಸ್ ಅ ವರ್ಕರ್. ಅವ ಮೀಟಿಂಗ್ ತೋದು ಎಲ್ಲನೂ ಅವ ಮಾಡ್ತಾನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಅಂತ ಕರಿತೀವಿ. ಲಾಭಾಂಶ ಹಂಚಿಕೆ. ಇಲ್ಲಿ ಈ ವರ್ಡ್ ಭಾಳ ಮುಖ್ಯ ನೋಡಿ, ಡಿವಿಡೆಂಟ್. ವಾಟ್ ಈಸ್ ಡಿವಿಡೆಂಡ್? ದ್ಯಾಟ್ ಈಸ್ ಅ ಕ್ವಶನ್ ಮಾರ್ಕ್. ಡಿವಿಡೆಂಡ್ ಈಸ್ ಪಾರ್ಟ್ ಆಫ್ ನೆಟ್ ಪ್ರಾಫಿಟ್. ಡಿವಿಡೆಂಡ್ ಈಸ್ ಪಾರ್ಟ್ ಆಫ್ ನೆಟ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್. ಡಿವಿಡೆಂಡ್ ಏನು ರೀ? ನಿವ್ವಳ ಲಾಭದ ಒಂದು ಭಾಗ. ಇದನ್ನು ಯಾರಿಗೆ ಹಂಚಿಕೆ ಮಾಡ್ತಾರೆ? ಷೇರುದಾರರಿಗೆ ಅಂತ ನಾವಲ್ಲಿ ಕರಿತೀವಿ. ಹಿಯರ್ ವಿ ಹ್ಯಾವ್ ಟು ರಿಮೆಂಬರ್ ಡಿವಿಡೆಂಡ್ ಈಸ್ ಪಾರ್ಟ್ ಆಫ್ ದ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ ಮೆಂಬರ್ಸ್. ಇಲ್ಲಿ 3 ವರ್ಡ್ ನೆನಪಿಡುವುದು. ಡಿವಿಡೆಂಡ್ ಈಸ್ ಡಿಕ್ಲೇರ್ಡ್ ಬೈ ಬೋರ್ಡ್ ಆಫ್ ಡೈರೆಕ್ಟರ್. ಡಿವಿಡೆಂಡ್ ಡಿಕ್ಲೇರ್ ಯಾರು ಮಾಡ್ತಾರೆ? ಬೋರ್ಡ್ ಆಫ್ ಡೈರೆಕ್ಟರ್. ಡಿವಿಡೆಂಡ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಬೈ ಸೆಕ್ರೆಟರಿ. ಡಿವಿಡೆಂಡನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಕಂಪ್ನಿಯ ಕಾರ್ಯದರ್ಶಿ. ಡಿವಿಡೆಂಡ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ಹೂಮ್? ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಈಸ್ ಎಕ್ಸೆಪ್ಟೆಡ್. ಒಬ್ಬರು ಡಿಕ್ಲೇರ್ ಮಾಡೋರು, ಒಬ್ಬರು ಡಿಸ್ಟ್ರಿಬ್ಯೂಟ್ ಮಾಡೋರು, ಒಬ್ಬರು ಅದನ್ನು ರಿಸೀವ್ ಮಾಡೋರು ಅಂತ. ಬೋರ್ಡ್ ಆಫ್ ಡೈರೆಕ್ಟರ್ ಡಿಕ್ಲೇರ್ ಮಾಡ್ತಾರೆ, ಸೆಕ್ರೆಟರಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಶೇರ್ ಹೋಲ್ಡರ್ ಅದನ್ನ ರಿಸೀವ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಅಂತ. So this is all about the features today's class. In next class we'll discuss the remaining features. Thank you for watching my video.